ಹ್ಮ್. ಈ ಮುಖಾಂತರ ನಾವು ಹ್ಮ್. ಕೃಷಿ ಇಲಾಖೆ ಅನುದಾನದ ಅಡಿಯಲ್ಲಿ ಒಂದು ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಸ್ತಾ ಇದೀವಿ. ಕೃಷಿ ಹೊಂಡ ಕೃಷಿ ಹೊಂಡ ನಿರ್ಮಾಣ ಮಾಡ್ತಿದ್ವಿ. ಹ್ಮ್. ಇದ್ರ ಸೈಜ್ ಬಂದ್ಬಿಟ್ಟು ಪೂರ್ವ ಪಶ್ಚಿಮಕ್ಕೆ 15 ಮೀಟರ್, ಪೂರ್ವ ಪಶ್ಚಿಮ 15 ಮೀಟರ್, 15 ಮೀಟರ್, ಉತ್ತರ ದಕ್ಷಿಣಕ್ಕೂ ಕೂಡ 15 ಮೀಟರ್. ಹ್ಮ್. ಅಂದ್ರೆ ಅಡಿಗಳ ಅಳತೆ ಹೇಳೋದಾದ್ರೆ 46 ಅಡಿ 46 ಅಡಿ 46 ಅಡಿ 46 ಅಳತೆ ಬರುತ್ತೆ. ಆಳ ಬಂದ್ಬಿಟ್ಟು 10 ಅಡಿ ಬರುತ್ತೆ. ಆಳ ಬಂದು 10 ಅಡಿ 10 ಅಡಿ ಬರುತ್ತೆ. ಇವತ್ತಾನು ಇನ್ನು ಆರಂಭ ಮಾಡಿದೀವಿ. ನಮ್ಮ ಎಲ್ಲ ಸ್ನೇಹಿತರಿಗೂ ನಮಸ್ತೆ. ಕೃಷಿ ಹೊಂಡದ ಉದ್ದೇಶ ಮಳೆಯಾಶ್ರಿತ ಕೃಷಿಯನ್ನು ಸುಸ್ಥಿರ ಕೃಷಿಯನ್ನಾಗಿ ರೂಪಾಂತರಗೊಳಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಸ್ಥಳೀಯ ಅವಶ್ಯಕತೆಗೆ ಅನುಗುಣವಾಗಿ ವಿವಿಧ ಗಾತ್ರದ ಕೃಷಿ ಹೊಂಡವನ್ನು ನಿರ್ಮಿಸಿಕೊಳ್ಳಬಹುದು. ಕೃಷಿ ಹೊಂಡಗಳ ರಚನೆಯಿಂದ ನೀರಿನ ಸಂಗ್ರಹವಾಗಲಿದ್ದು ಅದನ್ನು ಬಳಸಿಕೊಳ್ಳುವ ಮೂಲಕ ಉತ್ತಮ ಬೆಳೆ ತೆಗೆಯಬಹುದು. ಕಡಿಮೆ ನೀರು ಲಭ್ಯವಿದ್ದರೂ ತುಂತುರು ಮತ್ತು ಹನಿ ನೀರಾವರಿ ಪದ್ಧತಿ ಮೂಲಕ ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳಲು ಅವಕಾಶ ಇದೆ. ಮಳೆ ಕೈಕೊಟ್ಟಾಗ ಸಕಾಲಿಕವಾಗಿ ಬೆಳೆ ರಕ್ಷಿಸಿಕೊಳ್ಳಲು ಸಹಾಯಕವೆಂಬುದನ್ನು ರೈತರು ಮನದಟ್ಟು ಮಾಡಿಕೊಂಡಿದ್ದಾರೆ. ಅಲ್ಲದೆ ಭೂಮಿಯಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸುವುದು, ಸುತ್ತಲಿನ ವಾತಾವರಣ ತಂಪಾಗಿಡಲು ಇದು ಸಹಾಯಕವಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಕೃಷಿ ಇಲಾಖೆಯಿಂದ ನಮಗೆ ಸಹಾಯಧನ ಸಿಗುತ್ತೆ. ಇದರಲ್ಲಿ ಸುಮಾರು ಬೇರೆ ಬೇರೆ ತರ ಸೈಜ್ಗಳ ಕೃಷಿ ಹೊಂಡ ಕೂಡ ನಿರ್ಮಾಣ ಮಾಡ್ಕೊಡ್ತಾರೆ. ಇದು ನಾವು ಮಾಡಿಸ್ತಿರೋದು ಮೊದ್ಲು ಹೇಳ್ದಂಗೆ 15 ಮೀಟರ್ ಬೈ 15 ಮೀಟರ್. ಇದಕ್ಕೆ ನಮಗೆ 88,000 ಅನುದಾನ ಬರುತ್ತೆ ಸರ್ಕಾರದಿಂದ. 88,000 ಅನುದಾನ ಬರುತ್ತೆ. ಮೊದಲನೇದಾಗಿ ನಾವು ಈ ಕಾಮಗಾರಿ ಸಂಪೂರ್ಣ ಆಗೋವರೆಗೂ ಯಾವುದೇ ಹಣ ನಮಗೆ ಸಿಗಲ್ಲ. ನಾವು ನಮ್ಮ ಸ್ವಂತ ಖರ್ಚಿನಿಂದ ಈ ಹೊಂಡ ತಗ್ಸೋದಾಗಿರ್ಲಿ, ಟ್ಯಾಕ್ಟ್ರಿದಾಗಿರ್ಲಿ, ಇಟಾಚ್ದಾಗಿರ್ಲಿ ಇದಷ್ಟು ಹಣವನ್ನು ನಾವೇ ಕೊಡ್ಬೇಕು. ಮಡ್ಕಲ್ಲು ಪ್ಲಸ್ ಸ್ಪ್ರಿಂಕ್ಲರ್ ಪೈಪ್, ಒಂದು ಆಯಿಲ್ ಮೋಟರ್ ಕೊಡ್ತಾರೆ. ಇಷ್ಟಕ್ಕೂ ಕೂಡ ನಾವು RTGS ಮಾಡ್ಬೇಕು. ಕೃಷಿ ಇಲಾಖೆ ನಿರ್ದೇಶಕರಿಗೆ RTGS ಮಾಡಿದ್ರೆ ನಮಗೆ ವಿತಿನ್ 10 to 15 ಡೇಸ್ ಅಲ್ಲಿ ನಮಗೆ ಮೆಟೀರಿಯಲ್ ಬರುತ್ತೆ. ಮೆಟೀರಿಯಲ್ ಬಿಟ್ಟಾಗ ನಾವು ತರ್ಪಲ್ ಹಾಕ್ಬಿಟ್ಟು ಇದ್ರೊಳಗಡೆ ಒಂದು 10-16 ಮೋಟರ್ ಬಿಟ್ಕೊಂಡ್ಬಿಟ್ಟು ಅಥವಾ 7.5-14 ನಿಮ್ ಅನುಕೂಲಕ್ಕೆ ತಕ್ಕಂತೆ ಬಿಡ್ತಾ ಹೋದ್ರೆ ಯಾವುದೇ ಬೆಳೆಗೂ ತುಂಬಾ ಅತಿ ಉಪಯುಕ್ತವಾಗಿರುತ್ತೆ. ತೊಟ್ಟಿನ ಯಾಕೆ ಬೇಕು ಅಂತ ಕೇಳೋದಾದ್ರೆ, ಉದಾಹರಣೆ ನೀರು ಮೋಟರ್ ನೀರು ಪ್ರೆಷರ್ ಇರಲ್ಲ. ನಾವು ಡ್ರಿಪ್ ಗಾಯಿಸಿದಾಗ ಬಾಲ್ಡ್ರಿಗೆಲ್ಲ ನೀರು ಹೋಗದೇ ಇರ್ಬೋದು. ಇದ್ರಲ್ಲಾದ್ರೆ ಸತತವಾಗಿ ಕರೆಂಟ್ ಹೋಗೋವರೆಗೂ ಒಂದೇ ರೀತಿ ಪ್ರೆಷರ್ ಇರೋದ್ರಿಂದ ನೀರು ಔಟ್ಪುಟ್ ವೇರಿಯೇಷನ್ ಆಗಲ್ಲ. ಅದೇ ಫೋರ್ಸ್ ಅಲ್ಲಿ ನೀರು ಬರ್ತಾ ಇರುತ್ತೆ. ಹಂಗಾಗ್ಬಿಟ್ಟು ನಾವು ಇದ್ರಲ್ಲಿ ಇನ್ನೊಂದು ಸಮಯ ಉಳಿತಾಯ ಏನಂದ್ರೆ, ಈ ತೊಟ್ಟಿ ಲೋಡ್ ಆಗೋವರೆಗೂ ನಾವು ಫುಲ್ ಫ್ರೀ ಇರ್ಬೋದು. ಈ ತೊಟ್ಟಿ ಹೋಗಿ ಯಾವ ನೀರು ಬಂದು ಡಂಪ್ ಆಗ್ತಾ ಇರ್ತವೆ ಅವನ್ ಮಾತ್ರ ನೋಡ್ಕೊಂತ ನಾವು ಫ್ರೀ ಇರ್ಬೋದು. ಒಂದು ವಾರದಲ್ಲಿ 5ರಿಂದ 6 ದಿನ ಫ್ರೀ ಇದ್ದು ದಿನ 4 ಗಂಟೆ ರನ್ ಮಾಡಿದ್ರೆ ನಾವು ಫುಲ್ ಫ್ರೀ ಟೈಮ್ ಇರ್ಬೋದು. ಕರೆಂಟ್ ಕಾಯ್ಲೇಬೇಕು ಅಂತ ಅನಿವಾರ್ಯ ಇರಲ್ಲ. ಕರೆಂಟ್ ಬಂದ್ರೆ ನಾವು ತೋಟದಲ್ಲಿ ಇರ್ಲೇಬೇಕು ಅಂತ ಇರಲ್ಲ. ತೊಟ್ಟಿ ನೀರು ಆರಾಮ ನಾವು ಖಾಲಿ ಮಾಡ್ಕೊಂತ ಹೋದ್ರೆ ಅದು ಲೋಡ್ ಆಗ್ತಾ ನೀರು ಬರೋ ನೀರು ಲೋಡ್ ಆಗ್ತಿರುತ್ತೆ. ಇದ್ರಿಂದ ಲೋಡ್ ಆಗಿರೋದು ಹೊರಗೆ ಹೋಗ್ತಿರುತ್ತೆ. ಇನ್ನೊಂದು ಇದ್ರಲ್ಲಿ ಬಾರಿ ಪ್ಲಸ್ ಪಾಯಿಂಟ್ ಅಂದ್ರೆ, ಇವತ್ತೇ ಲೋಡ್ ಮಾಡಿ ಇವತ್ತೇ ಖಾಲಿ ಮಾಡಬಾರ್ದು. ಅದರಿಂದ ಏನು ಉಪಯೋಗ ಇರಲ್ಲ. ಕಾರಣ ಅಂದ್ರೆ ಕನಿಷ್ಠ ಅಂದ್ರೂ 1 ಅಥವಾ 2 ರಾತ್ರಿ ಇದು ನೀರು ಸ್ಟಾಕ್ ಬಿಡ್ಬೇಕು. ಸ್ಟಾಕ್ ಬಿಟ್ಟಾಗ ನೀರು ಕೋಲ್ಡ್ ಆಗುತ್ತೆ. ಕೋಲ್ಡ್ ಆಗೋದ್ರಿಂದ ಈ ಬೋರ್ ನೀರಿಗಿಂತ ಡಬಲ್ ಪ್ರಾಫಿಟ್ ಆಗುತ್ತೆ. ಅದು 2 ಇಂಚ್ ನೀರು ಬಂದ್ರೆ 4 ಇಂಚ್ ನೀರಿಗೆ ಸಮ ಆಗುತ್ತೆ. ಅಂದ್ರೆ ಬೋರ್ನಿಂದ ಬರೋ ನೀರು ಆಕ್ಚುಲ್ ಆಗಿ ಬಿಸಿ ಇರುತ್ತೆ. ಬಿಸಿ ಇರುತ್ತೆ. ಅದು ಬೆಳೆಗಳಿಗೆ ನಂತ ಪೂರಕ ಅಲ್ಲ ಅದು. ಇದಾದ್ರೆ ಜೀರೋ ಕೆಮಿಕಲ್ ಆಗಿರೋದ್ರಿಂದ, ಜೀರೋ ಫ್ಲೋರೈಡ್ ಆಗಿರೋದ್ರಿಂದ ಯಾವುದೇ ಬೆಳೆಗೆ ಬಿಟ್ರು ಬೆಳೆ ಮಾತ್ರ ಉತ್ಕೃಷ್ಟವಾಗಿ ಬರುತ್ತೆ. ನಮ್ಗಲ್ಲೇ ಒಂದು ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಅಲ್ಲಿ ಈಗ ಇಲಾಖೆಯಿಂದ ಬಂದಿರೋದಲ್ಲಿ ಮಾಡಿಸ್ತಾ ಇದೀವಿ. ಈ ಸೈಜ್ ತೊಟ್ಟಿ ಮಾಡಿಸ್ಲಿಕ್ಕೆ ಒಂದು ಅಂದಾಜು ಈ ಟ್ರ್ಯಾಕ್ಟರ್ ಬಾಡ್ಗೆ, JCBದು, RTGS ಎಲ್ಲ ಸೇರಿ 50,000 ರಿಂದ 55,000 ಬರುತ್ತೆ. 55,000 ಖರ್ಚು ಬರುತ್ತೆ. ನಮ್ಗದು ರೀಫಂಡ್ ಆಗುತ್ತೆ. ಅಂದ್ರೆ ರೀಫಂಡ್ 3 ದಿನದಲ್ಲೇ ಆಗ್ಬೋದು, 1 ತಿಂಗಳಲ್ಲಿ ಆಗ್ಬೋದು, 2 ತಿಂಗಳು ಆಗ್ಬೋದು. ಎಕ್ಸಾಕ್ಟ್ ಹೇಳಕ್ಕಲ್ಲ. ನಮ್ಮ ಕೃಷಿ ಇಲಾಖೆಗೆ ಯಾವಾಗ ಫಂಡ್ ಬರುತ್ತೆ ಅವ ನಮ್ಮ ಅಕೌಂಟ್ಗೆ ಹಣ ನಮಗೆ ಬಂದ್ಬಿಡುತ್ತೆ. ಬರೋ ನೀರು ಹೀಟ್ ಇರುತ್ತೆ. ಇದನ್ನ ಬಿಡೋದ್ರಿಂದ ಬೆಳೆಗಳು ಯಾವುದೇ ಬೆಳೆಗಾದ್ರೂ ಉತ್ಕೃಷ್ಟ ಬರುತ್ತೆ ಈ ನೀರಿಗೆ. ಇದ್ರಲ್ಲಿ ಯಾವುದೇ ಕೆಮಿಕಲ್ ಆಗ್ಲಿ, ಫ್ಲೋರೈಡ್ ಆಗ್ಲಿ ಏನಿರಲ್ಲ. ಹಂಗಾಗ್ಬಿಟ್ಟು ತುಂಬಾ ಕೋಲ್ಡ್ ಇರುತ್ತೆ. ಒಂದ್ಸರಿ ಫುಲ್ ಆಯ್ತು ಅಂದ್ರೆ ಕನಿಷ್ಠ ಅಂದ್ರೆ 20 ರಿಂದ 24 ಗಂಟೆ ರನ್ ಆಗುತ್ತೆ ಮೋಟರ್. 20 ರಿಂದ 24 ಗಂಟೆ 10-16 ಮೋಟರ್ಗೆ ರನ್ ಮಾಡ್ಬೋದು. ಇನ್ನ ಡ್ರಿಪ್ ಮುಖಾಂತರ ಅಡಿಕೆ ಗಿಡಕ್ಕೆ ಬಿಡೋದಾದ್ರೆ 10 HP ಮೋಟರ್ ಆದ್ರೆ 10-16 ಮೋಟರ್ ಆದ್ರೆ ಅಟ್ ಎ ಟೈಮ್
1200 1300 ಗಿಡಕ್ಕೆ ಡ್ರಿಪ್ಗೆ ಪ್ರೆಷರ್ ಬಿಡ್ಬೋದು. ಹ್ಮ್. ಅದೊಂದು ಪ್ಲಸ್ ಪಾಯಿಂಟ್. ಹ್ಮ್. 700 HP ಮೋಟರ್ ಆದ್ರೆ ಹ್ಮ್. 900 1000 ಗಿಡಕ್ಕೆ ಒಂದು ಅಟ್ ಎ ಟೈಮ್ ಬಿಡ್ಬೋದು. 900 ರಿಂದ 1000. 1000 ಗಿಡಕ್ಕೆ ಬಿಡ್ಬೋದು 700 HP ಮೋಟರ್. 700. ಇದನ್ನ ನಾವು ಯಾವ ರೀತಿ ಮಾಡಿಸ್ಬೇಕು ಅಂತ ಹೋದ್ರೆ, ಹ್ಮ್. ತಾಲೂಕು ಕೃಷಿ ಅಧಿಕಾರಿಗಳನ್ನ ಭೇಟಿ ಮಾಡ್ಬಿಟ್ಟು ಹ್ಮ್. ಅಲ್ಲಿ ಮೊದಲನೇದಾಗಿ ಒಂದು ಅರ್ಜಿ ಹಾಕ್ಬೇಕು. ಹ್ಮ್. ಅರ್ಜಿಗೆ ಏನ್ಬೇಕು ಅಂದ್ರೆ ಆಧಾರ್ ಕಾರ್ಡ್, ಪಹಣಿ, ಹ್ಮ್. FID ಪ್ಲಸ್ ರೈತರದ ಒಂದು ಫೋಟೋ ಹ್ಮ್. ಮತ್ತೆ ಅವ್ರ ಅಕೌಂಟ್ ನಂಬರ್ ಇಷ್ಟನ್ನು ಕೂಡ ಅವ್ರಿಗೆ ಕೊಟ್ರೆ ಹ್ಮ್. ಅವರು ನಮ್ಗೆ ಸೀನಿಯಾರಿಟಿ ಮೇಲೆ ಹ್ಮ್. ನಮಗೆ ಕೊಡ್ತಾ ಹೋಗ್ತಾರೆ. ಹ್ಮ್. ನಾವೀಗ ಅರ್ಜಿ ಹಾಕಿ ಸರಿ ಸುಮಾರು 1.5 ರಿಂದ 2 ವರ್ಷ ಆಯ್ತು. ಹ್ಮ್. ನಮ್ ಸೀನಿಯಾರಿಟಿ ಈಗ ಬಂದಿದೆ. ಹ್ಮ್. ಇವತ್ತು ಹಾಕ್ಸಿದ ತಕ್ಷಣ ಇವತ್ತೇ ಬರಲ್ಲ ನಮ್ಗಿದು. ಹ್ಮ್. ನಮ್ ಸೀನಿಯಾರಿಟಿ ಮೇಲೆ ಕೊಡ್ತಾ ಹೋಗ್ತಾರೆ. ನೀವ್ ಎಷ್ಟು ದಿನ ಆತನ? ನಾವ್ ಹಾಕಿ 1.5 ರಿಂದ 2 ವರ್ಷ ಆಯ್ತಲ್ಲ. 1.5 ರಿಂದ 2 ವರ್ಷ. ಅರ್ಜಿ ಹಾಕಿ ಹ್ಮ್. ಈಗ ಬಂದಿದೆ. ಹ್ಮ್. ಈಗ ನಾವೀಗ ಇದು ಡಿಗ್ಗಿಂಗ್ ಎಲ್ಲ ಮುಗಿದ್ಮೇಲೆ ಹ್ಮ್. ಒಂದು 10 to 15 ಡೇಸ್ ಅಲ್ಲಿ ನಮಗೆಲ್ಲ ಮೆಟೀರಿಯಲ್ ಬರುತ್ತೆ. ಹ್ಮ್. ಅದ್ ಬಂದ ತಕ್ಷಣ ಇದನ್ನ ಶುರು ಮಾಡದೆ. ಆಸಕ್ತ ರೈತರು ಕೃಷಿ ಇಲಾಖೆ ನಿರ್ದೇಶನಾಲಯ ತಾಲೂಕ್ ಘಟಕ ಇಲ್ಲಿ ಹೋಗ್ಬಿಟ್ಟು ಆ ಮುಖ್ಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಬೇಕಾದ ದಾಖಲೆಗಳನ್ನು ಒದಗಿಸ್ಬಿಟ್ಟು ಅರ್ಜಿ ಹಾಕಿದ್ರೆ ನಿಮಗೂ ಕೂಡ ಸರ್ಕಾರದ ಅನುದಾನ ಬರುತ್ತೆ. ತುಂಬಾ ಒಳ್ಳೇದು. ಎಲ್ಲರೂ ಮಾಡಿಕೊಳ್ಳಿ. ಇವರು ಸಂಜಯ್ ಅಂತ ಹಿಟಾಚಿ ಆಪರೇಟರ್ ಅವರು. ಇವರಿಗೆ ಕೃಷಿ ಹೊಂಡ ಮಾಡೋದ್ರಲ್ಲಿ ಸರಿಸುಮಾರು 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. 5 ವರ್ಷ. 5 ವರ್ಷದಿಂದ ಇದೇ ಕೆಲಸ ಮಾಡ್ತಿದ್ದಾರೆ. ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಯಾರಾದ್ರೂ ರೈತರು ಕೃಷಿ ಹೊಂಡ ಮಾಡೋ ಆಸಕ್ತಿ ಇರುವಂತವ್ರು ಇವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ನಂಬರ್ ಅನ್ನ ಯೂಟ್ಯೂಬ್ ಚಾನಲ್ ಡಿಸ್ಪ್ಲೇ ಮಾಡ್ತಾರೆ. ಇವ್ರನ್ನ ಸಂಪರ್ಕ ಮಾಡಬಹುದು ಫೋನ್ ನಂಬರ್ ಮುಖಾಂತರ.